ಇಲ್ಲ ಹೌದು ನೆನ್ನೆ ಅಲ್ಲಿ ಪಹಲ್ಗಾಮಲ್ಲಿ ಟೆರರಿಸ್ಟ್ ಅಟ್ಯಾಕ್ ಆದ್ಮೇಲೆ ಸಖತ್ ಬೇಜಾರಾಯಿತು. ಅಂದರೆ ಏನು ಪಾಪ ಏನು ಮಾಡಿದ್ರು ಅಲ್ಲಿ ಹೋಗಿದ್ದ ಜನ ಎಲ್ಲ. ಅಂದರೆ ಹುಟ್ಟುಹಬ್ಬನ ಆಚರಿಸೋದು ಬೇಡ ಅಂದ್ಕೊಂಡೆ, ಬಟ್ ಸುಮಾರು ಜನ ಊರುಗಳಿಂದ ಎಲ್ಲ ಫ್ಯಾನ್ಸ್ ಬಂದಿದ್ರು. ಅಟ್ಲೀಸ್ಟ್ ಅವ್ರಂತ ವಿಶ್ ಮಾಡಿ ಅವ್ರನ್ನೆಲ್ಲ ನೋಡೋಣ ಅಂತ ಅಷ್ಟೇ ಮಾಡಿದೆ. ಅದಕ್ಕೆ ಕೇಕ್ ಏನು ಸೆಲೆಬ್ರೇಷನ್ ಏನು ಬೇಡ ಅಂತ ಹೇಳಿದ್ದೀನಿ ಆದಷ್ಟು. ಬಟ್ ಪಾಪ ಊರಿಂದೆಲ್ಲ ಬಂದಿದ್ದಾರೆ, ಅವ್ರನ್ನೆಲ್ಲ ಒಂದು ಮೀಟ್ ಮಾಡಬೇಕು ಅಂತ ಒಂದು ಸಂತೋಷ ಅಷ್ಟೇ. ಈ ಥರ ಅಟ್ಯಾಕ್ಗಳ ಬಗ್ಗೆ ಇಲ್ಲ, ಅದು ನಡೀತಾನೆ ಇದೆ. ಅಫ್ಕೋರ್ಸ್ ಇದಕ್ಕೆ ಸೀರಿಯಸ್ ಆ್ಯಕ್ಷನ್ ತೊಗೊಳ್ಳೇಬೇಕು. ಆ್ಯಂಡ್ ಯಾವ ಕಾರಣ ಆಗಿದ್ದಾರೆ ಅವ್ರಿಗೆ ಡೆಫಿನೆಟ್ಲಿ ದೇವರು ಒಂದು ಶಿಕ್ಷೆ ಕೊಟ್ಟೆ ಕೊಡ್ತಾರೆ ಖಂಡಿತ. ಇಲ್ಲ, ಸಖತ್ ಬೇಜಾರಾಯಿತು. ಆಮೇಲೆ ಸುಮಾರು ಕಡೆಯಿಂದ ಜನ ಅಲ್ಲಿ ಹೋಗಿರ್ತಾರೆ. ಏನು ಒಂದು ಟೂರಿಸ್ಟ್ಗಾಗಲಿ ಒಂದು ವೆಕೇಷನ್ಗಾಗಲಿ ಹೋದಾಗ ಪಾಪ ಅವರು ಖುಷಿಯಾಗಿರೋಣ ಅಂತ ಹೋದಾಗ ಅಲ್ಲಿ ಇಂಥ ಘಟನೆ ಆದಾಗ ನಿಜವಾಗ್ಲೂ ಏನು ಹೇಳ್ಬೇಕಂತಾನೆ ಗೊತ್ತಾಗ್ತಿಲ್ಲ. ನಮ್ಮ ಕರ್ನಾಟಕದಿಂದ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಕೆಲವರು ಇದ್ದಾರೆ, ಸುಮಾರು ಬೇರೆ ಬೇರೆ ರಾಷ್ಟ್ರ ಎಲ್ಲರೂ. ಅಂದರೆ ಎಸ್ಪೆಷಲಿ ಕಾಶ್ಮೀರ್ ಅನ್ನೋದು ಒನ್ ಆಫ್ ದ ಮೋಸ್ಟ್ ಬ್ಯೂಟಿಫುಲ್ ಪ್ಲೇಸಸ್. ಎಲ್ಲರೂ ಖುಷಿಪಟ್ಟು ಅಂಥ ವಾತಾವರಣ ನೋಡೋಕೆ ಹೋದಾಗ ಅಲ್ಲಿ ಇಂಥ ಘಟನೆ ಆದಾಗ ತುಂಬ ಬೇಜಾರಾಗುತ್ತೆ ನಿಜವಾಗ್ಲೂ. ಹೌದು, ಇಲ್ಲ ನಾವು ಹೋಗಿದ್ದ ಟೈಮಲ್ಲಿ ಚೆನ್ನಾಗಿ ಸೆಕ್ಯೂರಿಟಿ ಅಂದರೆ ಆ ಟೈಮಲ್ಲಿ ಏನು ಅಷ್ಟು ನಡೀತಿರ್ಲಿಲ್ಲ. ಆಲ್ಮೋಸ್ಟ್ ಎಲ್ಲ ಕಡೆನೂ ಆಲ್ವೇಸ್ ಕಾಶ್ಮೀರಲ್ಲಿ ನೀವು ಎಲ್ಲೇ ಹೋದ್ರೂ ಅಲ್ಲಿ ಫೌಜ್ ಅವ್ರು ಇದ್ದೇ ಇರ್ತಾರೆ, ಪೊಲೀಸವ್ರು ಇದ್ದೇ ಇರ್ತಾರೆ. ಆ್ಯಂಡ್ ಏನಂದರೆ ನಿಜ ನಾನು ಏನು ಹೇಳ್ಬೇಕಂದ್ರೆ ಗೊತ್ತಾಗ್ತಿಲ್ಲ. ಸಖತ್ ಬೇಜಾರಾಯ್ತು ಅಷ್ಟೇ ನೆನ್ನೆ ಆ ವಿಷಯ ನೋಡಿ. ಆ್ಯಂಡ್ ಪಾಪ ಕೂತಿದ್ದವ್ರನ್ನ ಓಡಾಡ್ತಿರೋರನ್ನ ಆ ಥರ ಎಲ್ಲ ಸಖತ್ ಬೇಜಾರಾಯಿತು. ಇವತ್ತು ನಿಮ್ಮ ಸಿನಿಮಾದ ಒಂದು ಟೀಸರ್ ಬಿಡುಗಡೆ ಯಾವಾಗ ಆಗುತ್ತೆ? ಗೊತ್ತಿಲ್ಲ, ಇನ್ನು ಟೀಮ್ ಅವ್ರು ಅದೆಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಅದನ್ನು ಹೇಳ್ತೀನಿ. ನಾಳೆ ತಾತನ ಹುಟ್ಟಿದಪ್ಪ, ಇವತ್ತು ನಿಮ್ಮದು 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ಅಂದರೆ 2 ಕ್ಲಬ್ ಆಗಿದೆ, ಅಂದರೆ ಸೆಲೆಬ್ರೇಷನ್ ಅನ್ನೋದಕ್ಕೆ. ಹೌದು, ಚಿಕ್ಕ ವಯಸ್ಸಿಂದನೂ ಜೊತೆಗೆ ಆಚರಿಸ್ಕೊಂಡು ಬಂದಿದ್ದು. ಅವ್ರದ್ದು ಹುಟ್ಟುಹಬ್ಬದ ಹಿಂದಿನ ದಿವಸ ಹುಟ್ಟಿದ್ದು ನನ್ನ ಪುಣ್ಯ ಅನಿಸುತ್ತೆ. ಅವ್ರ ಜೊತೆ ಹುಟ್ಟುಹಬ್ಬನ ಆಚರಿಸೋ ಆ ಪುಣ್ಯ ನನಗೂ ಸಿಕ್ತು. ಹಾಂ ಹೌದು, ಖಂಡಿತ ಪ್ರತಿ ವರ್ಷ ಹೋಗ್ತೀನಿ. ಈಗ ಮಧ್ಯಾಹ್ನದ ಮೇಲೆ ಅಲ್ಲಿ ಹೋಗಿ ಅವ್ರ ಆಶೀರ್ವಾದ ತಗೊಳ್ತೀನಿ. ಹೌದು, ಸುಮಾರು ಜನ ಇದೆ. ಧೃತಿ ಹುಟ್ಟುಹಬ್ಬದಿಂದ ಶುರು ಆಗುತ್ತೆ. ಇವತ್ತು ನಂದು, ನಾಳೆ ನಮ್ಮ ತಾತಂದು, ಆಮೇಲೆ ಧಿರೇನ್ ಅವ್ರದ್ದು ಇದೆ. ಆ್ಯಂಡ್ ನನ್ನ ತಂಗಿ ವಂದಿತಾತ್ ಕೂಡ 30ನೇ ತಾರೀಕು. ಆಮೇಲೆ ಮೇಯಲ್ಲಿ ನಮ್ಮ ಅಣ್ಣಂದು ಹುಟ್ಟುಹಬ್ಬ. ಸೊ ಒಂಥರ ಏಪ್ರಿಲ್ ಮೇ ಈ ಸಮ್ಮರ್ ಹಾಲಿಡೇಸಲ್ಲಿ ಎಲ್ಲರೂ ಹುಟ್ಟುಹಬ್ಬನೇ ಆಚರಿಸೋದು ಜಾಸ್ತಿ. ತುಂಬ ಹೊಸದಾಗೇನೋ ಮಾಡಿದ್ದೀನಿ ನಾನು, ಎಸ್ಪೆಷಲಿ ತುಂಬ ಹೊಸದಾಗೇನೋ ಮಾಡಿದ್ದೀನಿ. ಬಟ್ ಟೀಮ್ ಎಲ್ಲ ಸೇರಿಕೊಂಡು ಎಲ್ಲ ನೀವು ನೋಡ್ಬಿಟ್ಟು ಹೇಳ್ಬೇಕು. ಅದು ಸದ್ಯಕ್ಕೆ ಡಿಸ್ಕಸ್ ಆಗ್ತಿದೆ ಏನು ಮಾಡ್ಬೇಕು ಅದನ್ನು, ಇವಾಗ ಲಾಂಚ್ ಏನು ಅಂತ. ಬಟ್ ನೋಡಿದ್ಮೇಲೆ 2025-26 ಅಡ್ಮಿಷನ್ಸ್ ಓಪನ್ ಆಗಿದೆ. ನಿಮ್ಮ ಸೀಟ್ಗಳನ್ನು ಈಗಲೇ ರಿಸರ್ವ್ ಮಾಡಲು ಕರೆ ಮಾಡಿ 9900072632 ಅಥವಾ ವಿಸಿಟ್ ಸಪ್ತಗಿರಿ NPS ಯೂನಿವರ್ಸಿಟಿ ಬೆಂಗಳೂರು. ನಿಮ್ಮ ಅಭಿಪ್ರಾಯ ತಿಳ್ಕೊಳ್ಳೋಕೆ ನಾನು ಕಾಯ್ತಾ ಇದ್ದೀನಿ. ಮತ್ತೊಂದು ಜಾಕಿ ಆಗುತ್ತಾ ಅಂತ ಅಭಿಮಾನಿಗಳು? ಖಂಡಿತ ಇಲ್ಲ. ಜಾಕಿ ಥರ ಇನ್ನೊಂದು ಸಿನಿಮಾ ಬರೋಕ್ಕೆ ಸಾಧ್ಯನೇ ಇಲ್ಲ. ಎಕ್ಕಾನೇ ಬೇರೆ. ಬಟ್ ಜಾಕಿ ಸಿನಿಮಾ ಏನಂದರೆ ಆ ಸಿನಿಮಾಯಿಂದ ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ, ಅವ್ರ ಕ್ಯಾರೆಕ್ಟ್ರಲ್ಲಾಗಲಿ. ಆ್ಯಂಡ್ ಆಮೇಲೆ ಅಫ್ಕೋರ್ಸ್ ಎಕ್ಕಾ ಟೈಟ್ಲ್ ಅಂತ ಬಂದಾಗ ಮೊದಲು ಜ್ಞಾಪಕ ಬರೋದೇ ಜಾಕಿ ಸಿನಿಮಾ. ಯಾಕಂದರೆ ಅಂಥ ಇಂಪ್ಯಾಕ್ಟು. ಕೊನೆಗೆ ಲಾಸ್ಟ್ ರಿಲೀಸ್ ಆದಾಗಲೂ ಯಾವ ಥರ ಸೆಲೆಬ್ರೇಷನ್ ಇತ್ತು. ಈಗ ಅಪ್ಪು ಸಿನಿಮಾ ರಿಲೀಸ್ ಆದಾಗಲೂ ಆ ಥರ ಸೆಲೆಬ್ರೇಷನ್. ಸೊ ಕೆಲವು ಸಿನಿಮಾ ಏನಂದರೆ ಅದು ಯಾವತ್ತಿದ್ರೂ ಆ ಥರ ಸಿನಿಮಾನ ಮತ್ತೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬಟ್ ಏನಂದರೆ ಅದರಲ್ಲಿ ಇನ್ಸ್ಪೈರ್ ಆಗಿರೋ ಕೆಲವು ವಿಷಯನ ನಮಗೆ ತೋರ್ಸೋಕ್ಕೆ, ಆಡಿಯನ್ಸಿಗೆ ತೋರಿಸ್ಬೇಕು ಅಂತ ಒಂದು ಆಸೆ ಅಷ್ಟೆ. ಟೀಮ್ ಎಲ್ಲ ಡಿಸ್ಕಸ್ ಮಾಡ್ತಿದ್ದಾರೆ. ಇನ್ನು ಸ್ವಲ್ಪ ಹೊತ್ತಲ್ಲೇ ಅನೌನ್ಸ್ ಮಾಡ್ತೀವಿ. ನಾಳೆ ತಾತನ ಹುಟ್ಟುಹಬ್ಬದ ಜೊತೆಗೆ ಶ್ರೀಮೂರ್ತಿ ಪ್ರೊಡಕ್ಷನ್ ಫೈರ್ಫ್ಲೈ ಕೂಡ ರಿಲೀಸ್ ನಾಳೆ. ಎಸ್ ಹೌದು, ಅವ್ರ ಹುಟ್ಟುಹಬ್ಬದ ದಿವಸ ಸಿನಿಮಾ ಬೇರೆ ರಿಲೀಸ್ ಆಗ್ತಾ ಇದೆ. ಆ್ಯಂಡ್ ತುಂಬ ಹೊಸದಾಗಿ ಬಂದಿರೋ ಸಿನಿಮಾ, ನೀವೇ ಇದನ್ನು ಪ್ರೊಡ್ಯೂಸ್ ಮಾಡಿರೋ ಸಿನಿಮಾ. ಆ್ಯಂಡ್ ತುಂಬ ಒಳ್ಳೆ ಹೊಸ ಟೀಮು, ಹೊಸ ಥರ ಪ್ರಾಡಕ್ಟ್ ಬೇರೆ ಇದೆ. ಸಿನಿಮಾ ಚೆನ್ನಾಗಾಗುತ್ತೆ ಅಂತ ನನ್ನ ನಂಬಿಕೆ. ನೀವು ಎಷ್ಟೇ ಬೇಡ ಅಂದ್ರೂ ನಿಮ್ಮನ್ನು ನೋಡೋಂಥ ಫ್ಯಾನ್ಸು ಫ್ಯೂಚರ್ ಪವರ್ ಸ್ಟಾರ್ ಅಂತ ಹೇಳ್ತಾರೆ, ಅದನ್ನು ಪ್ರೀತಿಯಿಂದ ಹೇಳ್ತಾರೆ. ಅದನ್ನು ಸ್ವೀಕರಿಸೋ ರೀತಿ ಹೇಗಿರುತ್ತೆ ನಿಮ್ಮ ಒಂದೇನಂದರೆ ಅವರು ಅಷ್ಟು ಪ್ರೀತಿ ಅಂತ ಹೇಳೋ ಮಾತೇನಂದರೆ ತುಂಬ ಖುಷಿಯಾಗುತ್ತೆ.
ಯಾವಾಗ ಎಲ್ರಿಗೂ ಗೊತ್ತು ನಮ್ಮ ಸಿಗಪ್ಪಂತಾರೆ ಇನ್ನೊಬ್ರು ಬರೋಕ್ಕೆ ಸಾಧ್ಯ ಇಲ್ಲ. ಬಟ್ ಏನೋ ಅವರಲ್ಲಿ ಕೆಲವು ಏನೋ ಮ್ಯಾನರಿಸಮು ಅಥವಾ ಆ್ಯಕ್ಷನ್ ಏನೋ ನನ್ನಲ್ಲಿ ಗುರುತಿಸೋದನ್ನ ನನಗೆ ತುಂಬ ಸಂತೋಷ ಆಗಿದೆ ಅಷ್ಟೇ.